ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜಿರವರಿಗೆ ದೆಹಲಿ ಹೈಕೋರ್ಟ್ ಜಾಮೀನು ನೀಡಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ನೋಡೋಣ. ಕಳೆದ ಮಾರ್ಚ್ 2025ರಲ್ಲಿ ಅಕ್ರಮ ಹಣ ವರ್ಗಾವಣೆಯ ಯಾವುದೋ ಒಂದು ಹಳೆಯ ಪ್ರಕರಣದಲ್ಲಿ ಆರೋಪ ಹೊರಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜೀರ್ ಅವರನ್ನ 2020 ಮಾರ್ಚ್ ನಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಇಡಿ ಅರೆಸ್ಟ್ ಮಾಡಿತ್ತು. ಸುದೀರ್ಘ ಕಾನೂನು ಹೋರಾಟದ ಮೂಲಕ ಇಂದು ದೆಹಲಿಯ ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಜಿಂದಾಬಾದ್ ಜಿಂದಾಬಾದ್ ಎಂಕೆ ಫೈಜಿ ಜಿಂದಾಬಾದ್ 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 ಎಂಕೆ ಫೈಜಿ ಜಿಂದಾಬಾದ್. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು, ಹಿತೈಷಿಗಳು, ದಲಿತ ಪರ ಹೋರಾಟಗಾರರು, ವಿಶೇಷವಾಗಿ ಆಮ್ ಆದ್ಮಿ ಪಕ್ಷದ ಎಲ್ಲ ನಾಯಕರುಗಳು, ಮುಖಂಡರುಗಳು, ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು, ಶಫೀವುಲ್ಲಾ ಸಾಬ್ ಆದಿಯಾಗಿ ಮಾನ್ಯ ಶಿವಸುಂದರ್ ಅವರ ಆದಿಯಾಗಿ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಯಾಕಂದ್ರೆ ಎಂಕೆ ಫೈಜಿ ಅವರನ್ನ ಅನ್ಯಾಯವಾಗಿ, ಅಕ್ರಮವಾಗಿ ಕೇಂದ್ರ ಸರ್ಕಾರ ಇಡಿ ಎಂಬ ಸಂಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಯಾರೆಲ್ಲ ಅವರ ರಾಜಕೀಯ ಪ್ರತಿಸ್ಪರ್ಧಿಗಳಿದ್ದಾರೋ ಅವರನ್ನ ಹಡೀಲಿಕ್ಕೆ ಇಡಿಯನ್ನ ಬಳಸಿಕೊಂಡು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಎಂಕೆ ಫೈಜಿ ಅವರ ಬಿಡುಗಡೆಯ ನ್ಯಾಯಕ್ಕಾಗಿ ಎಲ್ಲಾ ಪ್ರಗತಿಪರರು ಕೂಡ ನಮ್ಮೊಂದಿಗೆ ನಿಂತಿದ್ರು. ಇದೇ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಹೋರಾಟ ಮಾಡಿದಾಗ ಆಮ್ ಆದ್ಮಿ ಪಕ್ಷದ ಆದಿಯಾಗಿ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿ ನಮ್ಮ ಈ ಎಂಕೆ ಫೈಜಿ ಅವರ ಬಿಡುಗಡೆಯ ನ್ಯಾಯಕ್ಕೆ ಅವರು ನಮ್ಮೊಂದಿಗೆ ನಿಂತಿದ್ರು. ಇಡೀ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಏನು ಹೋರಾಟ, ನಿಮ್ಮ ನ್ಯಾಯದ ಪರವಾಗಿ ನಿಮ್ಮ ಭಾಗವಹಿಸುವಿಕೆಯನ್ನ ಹೃತ್ಪೂರ್ವಕವಾಗಿ ನಾನು ನೆನೆಸಿಕೊಳ್ತೇನೆ.